ಅರಿಶಿನ ಕುಂಕುಮ ಶೋಭಿತೆಯರ ದಿವ್ಯ ದರ್ಶನ. ಕಾಶಮ್ಮ ಮಾರಮ್ಮ ತಾಯಿಯರ ವೈಭವದ ನೋಟ. ವಿಜೃಂಭಣೆಯಿಂದ ನಡೆದ ಸುಪ್ರಸಿದ್ಧ ಹುಲಿಕೆರೆ ಸಿಡಿ ಉತ್ಸವ. ಅಂದ ಹಾಗೆ ಈ ಸುಂದರ ದೃಶ್ಯ ಕಂಡು ಬಂದದ್ದು ಕಾಫಿನಾಡು ಚಿಕ್ಕಮಗಳೂರಿನ ಸಕ್ರಾಯಪಟ್ಟಣ ವ್ಯಾಪ್ತಿಯ ಹುಲಿಕೆರೆ ಸುಕ್ಷೇತ್ರದಲ್ಲಿ. ಇಲ್ಲಿನ ಶಕ್ತಿ ಸ್ವರೂಪಿ ಗ್ರಾಮ ದೇವತೆಗಳಾದ ಶ್ರೀ ಕಾಶಮ್ಮ ಹಾಗೂ ಶ್ರೀ ಮಾರಮ್ಮನವರ ಪ್ರಸಿದ್ಧ ಹಾಗೂ ಐತಿಹಾಸಿಕ ಸಿಡಿ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಸುತ್ತಮುತ್ತಲ 24 ಹಳ್ಳಿಗಳು ಒಟ್ಟಾಗಿ ಆಚರಿಸುವ ಈ ಉತ್ಸವದಂದು ಶ್ರೀ ಕ್ಷೇತ್ರದಲ್ಲಿ ವಿಶೇಷ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸುವ ಮೂಲಕ ಗ್ರಾಮದ ಜಗನ್ಮಾತೆಯರ ಅಪ್ಪಣೆಯಂತೆ ತಮ್ಮ ಮಕ್ಕಳಾದ ದೊಡ್ಡಜಯ್ಯ, ಕರಿಚೋಮ ಹಾಗೂ ಬಿಳಿಚೋಮ ಇವರ ಸಮ್ಮುಖದಲ್ಲಿ ಊರಿನ ಹೆಬ್ಬಾಗಿಲಿನಲ್ಲಿ ಹುಲಿಕೆರೆ ಶ್ರೀಮಠದ ಪಲ್ಲಕ್ಕಿ ಸೇರಿದಂತೆ ಎಲ್ಲಾ ದೇವರುಗಳ ಪಲ್ಲಕ್ಕಿಗಳನ್ನು ಬರಮಾಡಿಕೊಳ್ಳುವ ಮೂಲಕ ಸಿಡಿ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು. ನಂತರ ಹಲವು ಪದ್ಧತಿ ಆಚರಣೆಗಳ ಅನುಸಾರ ಎಲ್ಲ ದೇವತೆಗಳು ಹಾಗೂ ದೊಡ್ಡಜ್ಜಯ್ಯನವರ ಸಮ್ಮುಖದಲ್ಲಿ ಸಿಡಿ ಆಡುವ ವ್ಯಕ್ತಿಯನ್ನ ಸಿಡಿ ಕಂಬಕ್ಕೆ ಏರಿಸಿ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಮಾರಮ್ಮನ ದೇವಾಲಯದಿಂದ ಕಾಶಮ್ಮನವರ ದೇವಾಲಯದವರೆಗೆ ಸಿಡಿಯನ್ನ ಎಳೆಯಲಾಯಿತು. ಹುಲಿಕೆರೆಯ ಐತಿಹಾಸಿಕ ಸಿಡಿ ಮಹೋತ್ಸವದ ಬಗ್ಗೆ ಗ್ರಾಮಸ್ಥರೊಬ್ಬರು ತಮ್ಮ ಅನುಭವ ಆಚರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಇದು ಕಾಶಮ್ಮನವರ ಸಿಡಿ ಮಹೋತ್ಸವ. ಇದು ಹೇಗೆ ಪ್ರಾರಂಭ ಆಗುತ್ತೆ ಅಂದರೆ, ಯುಗಾದಿ ದಿನ ಶುಕ್ರವಾರ ಬಂದರೆ ಒಂದೇ ಸಾರಾಗ್ತಾರೆ. ಅವತ್ತಿಗೆ 8 ದಿವಸಕ್ಕೆ ಅಂದರೆ 3 ಶುಕ್ರವಾರ ಬಾನ ಇರುತ್ತೆ. ಬಾನ ಆದ ಮಾರನೇ ದಿವಸ ಫ್ರೀ ಇರುತ್ತೆ. ಆ ಬಾನದ ದಿವಸ ಒಬ್ಬ ಸಿಡಿ ಮಗ ಅಂತ ಅವ್ರನ್ನ ಆಯ್ಕೆ ಮಾಡ್ತದೆ ದೇವರು. ಆ ದೇವರು ಆಯ್ಕೆ ಮಾಡಿದ್ಮೇಲೆ ಅವರು ಶನಿವಾರ ದಿವಸ ಇಡೀ ಊರು ತುಂಬ ಪಡಿಬೇಡ್ತಾರೆ. ಹುಲಿಕೆರೆ ತುಂಬ ಪಡಿಬೇಡಿದ ನಂತರ ಏನು ಮಾಡ್ತಾರೆ ಅಂದರೆ, ಭಾನುವಾರ ಇವತ್ತು ಸಿಡಿ ಆಗುತ್ತೆ. ಇಲ್ಲಿ ಅಕ್ಕನ ದೇವಸ್ಥಾನವಾದಂಥ ಮಾರಮ್ಮನ ದೇವಸ್ಥಾನದ ಹತ್ರ ಸಿಡಿ ಚುಚ್ಚಿ ಸಿಡಿ ಮರಕ್ಕೆ ಅವನನ್ನು ಮೇಲಕ್ಕೆ ಏರಿಸಿ ಅವನನ್ನ ಇದು ಮಾಡಿಕೊಂಡು ಅಲ್ಲಿಂದ ಸಿಡಿ ಹೇಳ್ಕೊಂಡ್ಬಂದು ಈ ಕಾಶಮ್ಮನ ದೇವಸ್ಥಾನದ ಹತ್ರ ನಿಲ್ಲಿಸ್ತಾರೆ. ಅಲ್ಲಿಗೆ ಸಿಡಿ ಮಹೋತ್ಸವ ಸುಸಂಪನ್ನವಾಗುತ್ತೆ. ಇಲ್ಲಿ ಸುತ್ತಮುತ್ತ ಸುಮಾರು 24 ಹಳ್ಳಿಗಳ ಗ್ರಾಮಸ್ಥರು ಇಲ್ಲಿ ಸೇರ್ತಾರೆ. ಇದರಲ್ಲಿ ಬಹಳ ಪಾವಿತ್ರ್ಯತೆ ಇದೆ. ಹಾಗಾಗಿ ಇಲ್ಲಿ ಬರ್ತಾರೆ. ಇದರಲ್ಲಿ ಮಹೋತ್ಸವದಲ್ಲಿ ಪಾಲ್ಗೊಳ್ಳೋದ್ರಿಂದ ಅವರಿಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ. ಒಳ್ಳೆ ಆಯುರಾರೋಗ್ಯ ಐಶ್ವರ್ಯ ವೃದ್ಧಿಸುತ್ತೆ ಅನ್ನೋ ಪ್ರತೀತಿ ಇದೆ. 6 ವರ್ಷದ ಮಗನ ಆಡೆಂದಾರು ಸಿಡಿಗಾಳ, ಆಡಲಾರವ ಎದರಿಕೆ ಬೆದರಿಕೆ, ಆಡಲಾರವ ಎದರಿಕೆ ಬೆದರಿಕೆ, ವಾರೇಲಿ ಬರುತ್ತೀನಿ ನಡಿ ಮಗನೆ ಅಂತ ಆ ತಾಯಿ ತನ್ನ ಮಗನಿಗೆ ಧೈರ್ಯವನ್ನು ತುಂಬಿಕೊಂಡು ಆ ಸಿಡಿ ಮರದ ಪಕ್ಕದಲ್ಲೇ ಬರ್ತಾಳೆ. ಅದನ್ನ ನೋಡ್ಲಿಕ್ಕೆ ಬಹಳ ವಿಸ್ಮಯ ಆಗಿರುತ್ತೆ, ಬಹಳ ಅದ್ಭುತವಾಗಿರುತ್ತೆ. ಆದ್ರಿಂದ ಇದು ತುಂಬಾ ವಿಶೇಷವಾದ ಸಿಡಿ ಮಹೋತ್ಸವ. ಇದರಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರಿಗೂ ಕೂಡ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಇದನ್ನು ಆಲಿಸಿದಂತ ನಿಮಗೂ ಕೂಡ ಪುಣ್ಯ ಪ್ರಾಪ್ತಿಯಾಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಎತ್ತರ ನಾರಾಯಸ್ತು ಪೂಜತೆ ರಮಂತೆ ತತ್ರ ದೇವತಃ. ಎಲ್ಲಿ ಹೆಣ್ಣನ್ನು ಪೂಜಿಸ್ತಾರೋ ಅಲ್ಲಿ ದೇವರಿರ್ತಾರೆ ಅಂತ ಹೇಳ್ತಾರೆ. ಈಗ ನಮ್ಮ ತಾಯಿ ಕಾಶಿವಾಗಿರುತ್ತೋ ಕಾಶಿಯಿಂದ ಬಂದು ಇಲ್ಲಿ ಹೆಣ್ಣು ಮಗಳಾಗಿ ನೆಲೆಸಿ ಇಲ್ಲಿನ ಜನನು ಉದ್ಧಾರ ಮಾಡುತ್ತಿದ್ದಾಳೆ. ನಮ್ಮೂರಲ್ಲಿ ಎಳೆಯೋ ರಥ ತರ ಸಿಡಿನ ಎಳ್ಕೊಂಡ್ ಬರ್ತಾರೆ. ಅದನ್ನ ತಂದ್ಬಿಟ್ಟು ಕಾಶಮ್ಮ ದೇವಸ್ಥಾನದ ಹತ್ರ
ಸಿಡಿಯನ್ನು ಹಿಡಿದು ಇದು ವಿಶೇಷವಾಗಿ ನಡೆಯುತ್ತೆ, ಅದ್ಭುತವಾಗಿ ನಡೆಯುತ್ತೆ. ಇಂತಹ ಸುಪ್ರಸಿದ್ಧ ಸಿಡಿ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿ ಕಾಶಮ್ಮನ ಸನ್ನಿಧಿಯ ಹತ್ತಿರ 3 ಸುತ್ತು ಸುತ್ತುವ ಮೂಲಕ ನೆರೆದಿದ್ದವರ ಭಕ್ತಿಯ ಪರಾಕಾಷ್ಠೆಯೊಂದಿಗೆ ಸಂಪನ್ನಗೊಂಡಿತು. ಸುದ್ದಿ 18 ಸದಾ ನಿಮ್ಮೊಂದಿಗೆ.